ಕ್ರಿಸ್ತನಲ್ಲಿರುವಂಥ ಎಲ್ಲ ಆತ್ಮೀಯ ದೇವ ಜನರೇ, ಸಭಾಪಾಲಕರೇ, ಪಾಸ್ಟರ್ಸ್, ಬಿಷಪ್ಸ್, ರೆವರೆಂಡ್ಸು, ಸಹೋದರ ಸಹೋದರಿಯರು ಮತ್ತು ದೇವರ ಸೇವೆ ಮಾಡ್ತಕ್ಕಂಥ ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಗಳು, ಸಭಾಪಾಲಕರು, ಬೋಧಕರು ಮತ್ತು ಎಲ್ಲ ಯವನಸ್ಥರು, ಸಹೋದರ ಸಹೋದರರು, ಇದು ನೋಡ್ತಕ್ಕಂಥ ಈ ಕಾರ್ಯಕ್ರಮ ನೋಡ್ತಕ್ಕಂಥ ಪ್ರತಿಯೊಂದು ದೇವ ಜನರಿಗೂ ಮತ್ತು ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತೇನೆ ಮತ್ತು ನಿಮಗೆ ಶುಭವಾಗಲಿ ಎಂಬುದಾಗಿ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರಿಯರೇ, ಕರ್ತನಿಗೆ ಸ್ತೋತ್ರ. ಈ ಒಂದು ದೇವರ ಒಂದು ಮಹಾಕೃಪೆಯಿಂದ ಮತ್ತೊಂದು ಆವರ್ತಿ ಬನ್ನಿರಿ ಎಲ್ಲ ದೇಶಗಳಿಗಾಗಿ ಪ್ರಾರ್ಥಿಸೋಣ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರವಾಗಿ ಮತ್ತೊಂದು ಆವರ್ತಿ ನಾವು ಬ್ಯಾಂಗ್ಳೂರು ಪಟ್ಟಣ, ಕರ್ನಾಟಕ ರಾಜ್ಯ, ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕೆ ನಾವು ಬಂದಿದ್ದೇವೆ. ಮಾತ್ರವಲ್ಲದೆ ಲೋಕದಲ್ಲಿರ್ತಕ್ಕಂಥ ಎಲ್ಲರಿಗೋಸ್ಕರವಾಗಿ ಕೂಡ 233 ದೇಶಗಳು, 827 ಕೋಟಿ ಆತ್ಮಗಳ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದ್ದೇವೆ. ಸಂತೋಷವಾಗಿದ್ದೀರಾ? ಖಂಡಿತ ಕರ್ತನು ನಿಮ್ಮನ್ನು ಸಂತೋಷಪಡಿಸುವುದು ಮತ್ತು ಆಶೀರ್ವದಿಸುವುದೇ ಆತನ ಚಿತ್ತ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೌದು, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಸಂತೋಷವಾಗಿ ಮಾರ್ಪಡುತ್ತೆ. ನಿಮ್ಮ ದುಃಖವು ಆನಂದವನ್ನು ನಿಮಗೆ ತರುತ್ತದೆ. ನಿಮ್ಮ ಕೊರತೆಯು ನಿಮಗೆ ಸಮೃದ್ಧಿನ ತರುತ್ತದೆ. ನನ್ನ ಪ್ರಿಯ ದೇವಜನರೇ, ನಮ್ಮ ದೇವರು ಜೀವಂತವಾಗಿಯೂ ಇದ್ದಾನೆ ಮತ್ತು ನಮ್ಮೊಳಗಡೆನೂ ಇದ್ದಾನೆ ಮತ್ತು ನಮಗಾಗಿ ಆತನು ಪ್ರೀತಿಯ ಕರಗಳನ್ನು ಚಾಚಿ ಕರುಣೆಯನ್ನು ತೋರಿಸಲು ಕಾದಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯನ ಓದ್ಕೊಳ್ಳೋಣ ಪ್ರಿಯರೇ. 1 ತಿಮೋಥೆಯ 2ನೇ ಅಧ್ಯಾಯದಲ್ಲಿ 1ರಿಂದ ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರವಾಗಿ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂಬುದಾಗಿ ಬೋಧಿಸುತ್ತಾನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸರುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಸೊ ಇದಕ್ಕೋಸ್ಕರವಾಗಿಯೇ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಈ ಒಂದು ಪ್ರಾರ್ಥನೆ ಕಾರ್ಯಕ್ರಮ, ಈ ಪ್ರಾರ್ಥನೆಯ ಒಂದು ಪ್ರೇರೇಪಣೆ ನಿಮಗೆ ಯಾಕೆ ಮಾಡುತ್ತಿದ್ದೇವೆ ಅಂದರೆ, ಇದು ದೇವರಿಗೆ ಭಾಳ ಇಷ್ಟವಾಗಿದೆ. ಆದ್ದರಿಂದ ನಾವೇನು ಮಾಡೋಣ, ಬನ್ನಿರಿ ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿ ಏರಿಯಾಗಳ ಹೆಸರನ್ನು ಹೇಳಿ ನಾವೇನು ಮಾಡೋಣ, ಪ್ರಾರ್ಥನೆ ಮಾಡೋಣ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಸುಮಾರು ದೇವಜನರೇ 1,75,00,000 ಜನ ಇದ್ದಾರೆ ಎಂಬುದಾಗಿ ಹೇಳ್ತಿದ್ದಾರೆ. ಹಾಗಾಗಿ ಈ 1,75,00,000 ಜನದಲ್ಲಿ ರಕ್ಷಣೆ ಹೊಂದಿದವರು ಸ್ವಲ್ಪ ಜನ ಇದ್ದಾರೆ, ರಕ್ಷಣೆ ಆಗದೇ ಇರೋರು ತುಂಬ ಜನ ಇದ್ದಾರೆ. ಹಾಗಾಗಿ ರಕ್ಷಣೆ ಆಗದೇ ಇರತಕ್ಕಂಥವ್ರಿಗೂ ರಕ್ಷಿಸಲ್ಪಟ್ಟವ್ರಿಗೂ ಕೂಡ ನಾವೇನು ಮಾಡೋಣ, ಈ ದಿನ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಬನ್ನಿರಿ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಇರುವಂಥ ಏರಿಯಾಗಳನ್ನು ನಾವು ಹೆಸರು ಹೇಳಿ ದೇವರಿಗೆ ಪ್ರಾರ್ಥನಿಸೋಣ. ಬೆಂಗಳೂರು ಬಜಾರ್, ಅಂಬೇಡ್ಕರ್ ಬೀದಿ, ಹೈಕೋರ್ಟ್, ಚಿಕ್ಕಪೇಟೆ, ನಗದ್ಪೇಟೆ, ಕಾಟನ್ಪೇಟೆ, ವಸಂತನಗರ, ಬಸವನಗುಡಿ, ಹನುಮಂತನಗರ, ಫ್ರೇಸರ್ ಟೌನ್, ಕಾಕ್ಸ್ ಟೌನ್, ಹಲಸೂರು, ಅಗ್ರಹಾರ, ವಿವೇಕನಗರ, ಇಂದಿರಾನಗರ, ದೊಮ್ಮಲೂರು, ರಾಜಾಜಿನಗರ, ಮಲ್ಲೇಶ್ವರಂ, ಯಶವಂತಪುರ, ಶ್ರೀರಾಮಪುರ, ಆನಂದನಗರ, ಆರ್ಟಿನಗರ, ನಾಗವಾರ, ಯಲಂಕ, ಬಾಣಸವಾಡಿ, ಶಿವಾಜಿನಗರ, ಆಡುಗೋಡಿ, HSR ಲೇಔಟ್, ಮಾರತಹಳ್ಳಿ, ಜಯನಗರ, ಅಶೋಕನಗರ, ಕೋರಮಂಗಲ, ಬನಶಂಕರಿ, ವಿಜಯನಗರ, ನಾಗರಬಾವಿ, ಕಿಂಗೇರಿ, ಬಿಡದಿ ಮತ್ತು ಆನೇಕಲ್, ಅತ್ತಿಬೆಲೆ, ಜಿಗಣಿ, ದೇವನಹಳ್ಳಿ, ಸರ್ಜಾಪುರ ಮತ್ತು ಇನ್ನೂ ಹಲವು ಏರಿಯಾಗಳು ಇದೆ. ನಿಮ್ಮ ಜ್ಞಾಪಕಕ್ಕೆ ಬರುವಂಥದ್ದನ್ನು ಕೂಡ ಸೇರಿಸಿಕೊಂಡು ನಾವು ಬ್ಯಾಂಗ್ಳೂರು ಪಟ್ಟಣದಲ್ಲಿ ಇರ್ತಕ್ಕಂಥ ವಿಶ್ವಾಸ ಕುಟುಂಬಗಳಿಗಾಗಿ ಈ ದಿನ ಪ್ರಾರ್ಥನೆ ಮಾಡೋಣ. ದೇವಜನರೇ, ಒಂದೊಂದು ವಿಶ್ವಾಸ ಕುಟುಂಬದಲ್ಲಿ ನಾನು ಬಂದಿದ್ದೇನೆ, ನನ್ನ ಗಂಡ ಬಂದಿಲ್ಲ, ನನ್ನ ಹೆಂಡತಿ ಬರಲಿಲ್ಲ, ನನ್ನ ಮಕ್ಕಳು ನನ್ನ ತಂದೆ ತಾಯಿಗಳು ಬರಲಿಲ್ಲ, ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ತುಂಬ ಜನ ವಿಶ್ವಾಸಿಗಳು ಬಹಳ ದುಃಖದಲ್ಲಿದ್ದಾರೆ. ಹಾಗಾಗಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ನಡೀತಿರ್ತಕ್ಕಂಥ ದೇವರ ಸೇವೆಗಳು ಆಶ್ವಾಸಲ್ಪಡುವುದಕ್ಕಾಗಿ, ಅನ್ಯ ಜನ ರಕ್ಷಣೆಗೋಸ್ಕರ ಎಲ್ಲದಕ್ಕಾಗಿ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಬನ್ನಿ, ಕಣ್ಣುಗಳು ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯೇ, ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮ ಬಳಿಯಲ್ಲಿ ಕರ್ತನೇ ನಾವು ನಮ್ಮನ್ನು ತಗ್ಗಿಸಿಕೊಂಡು ರಾಗಿ ಸಮಯದಲ್ಲಿ ಬರುತ್ತೇವೆ. ರಕ್ಷಕ ತಂದೆಯಾದ ದೇವರೇ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡತಕ್ಕಂಥನು, ನಮ್ಮ ಹೃದಯಗಳನ್ನು ನೋಡುವವನು, ನಮ್ಮನ್ನು ಪ್ರೀತಿಸುವನು, ನಮ್ಮನ್ನು ಕಾಪಾಡು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕೂಡ ಕರ್ತನೇ ಸ್ತೋತ್ರ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ರಕ್ಷಣೆ ಹೊಂದೋದಕ್ಕೆ ಅಪಾ ಸ್ತೋತ್ರ. ಇನ್ನೂ ಕೂಡ ಉಳಿದಿರುವಂಥ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ಲಕ್ಷೋಪಲಕ್ಷ, ಕೋಟ್ಯಾನುಕೋಟಿ ಕರ್ತನೇ ಸ್ತೋತ್ರ ಜನಗಳು ಅಲ್ಲೆಲ್ಲೂ ತುಂಬಿರುವಂಥ ಕರ್ತನೇ ಈ ಒಂದು ಲೋಕದಲ್ಲಿ ನಮ್ಮ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಸುಮಾರು 1,75,00,000 ಜನ ಇದ್ದಾರೆ ಅಂತ ಹೇಳ್ತಾರೆ. ಅಪಾ ಸ್ತೋತ್ರ. ನಮ್ಮ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕರ್ತನೇ ಎಲ್ಲ ಜನರ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ರಿಕ್ಕಬಲ ಬರಬರ ಶಂದರಲಗರ ದಿರಿಯಾಂತರಲ ಬರಬರ ಇಕ್ಕಬಲಬ. ಹಲ್ಲೆಲೂಯಾ ಸ್ತೋತ್ರ ಕರ್ತನೇ. ಲೋಕದ ದೇವರು ಮನಸ್ಸನ್ನು ಮಂಕು
ಬಂಧುಕು ಮಾಡಿರುವಂಥ ಅವರ ಕಣ್ಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಬೇಕಪ್ಪ. ಸ್ತೋತ್ರ. ರಕ್ಷಣೆ ಇಲ್ಲದೇ ಇರತಕ್ಕಂಥವರಿಗೆ ಯೇಸು ಕ್ರಿಸ್ತನ ಸುವಾರ್ತೆ ಹೋಗಿ ಸೇರಬೇಕು. ಹಲ್ಲೆಲೂಯಾ. ಸ್ತೋತ್ರ. ಮಾನಸಾಂತರ ಪಡಬೇಕು, ದೀಕ್ಷಾ ಸ್ಥಾನ ಹೊಂದಬೇಕು, ದೇವರ ರಾಜ್ಯಕ್ಕೆ ಸೇರಬೇಕು, ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಸಲ್ಪಡಬೇಕು. ಅವರೊಂದು ದೇವರಿಗೆ ಉತ್ತಮ ಮಗು ಆಗಬೇಕು. ಕರ್ತನೇ ಸ್ತೋತ್ರ. ಉತ್ತಮ ಸಾಕ್ಷಿ ಆಗಬೇಕಂತ ಬೇಡುತ್ತೇವೆ. ಅದು ಮಾತ್ರವಲ್ಲದೆ ಕರ್ತನೇ, ಈ ದಿನದಲ್ಲಿ ಹಲ್ಲೆಲೂಯಾ ಬ್ಯಾಂಗ್ಳೂರ್ ಪಟ್ಟಣದಲ್ಲಿ ಸೇವೆ ಮಾಡುವಂಥ ಎಲ್ಲಾ ದೇವದಾಸರುಗಳನ್ನು, ಅವರ ಕುಟುಂಬಗಳನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವದಿಸು ಸ್ವಾಮಿ. ಸಭಾ ಸೇವೆ ಆಗಿರ್ಬೋದು, ಸುವಾರ್ತೆ ಸೇವೆ ಆಗಿರ್ಬೋದು, ಪ್ರವಾದನೆ ಸೇವೆ ಆಗಿರ್ಬೋದು, ಪ್ರಾರ್ಥನೆ ಸೇವೆ ಆಗಿರ್ಬೋದು, ಹಾಸ್ಪಿಟಲ್ ಸೇವೆ ಇರ್ಬೋದು, ಗ್ರಾಮ ಸೇವೆ ಇರ್ಬೋದು, ಹಲ್ಲೆಲೂಯಾ ಕರಪತ್ರಗಳನ್ನು ಕೊಟ್ಟು ಸೇವೆ ಮಾಡ್ತಕ್ಕಂಥದ್ದಿರ್ಬೋದು, ಯಾವುದೇ ಸೇವೆಗಳನ್ನು ಮಾಡ್ತಿದ್ರೆ ಎಲ್ಲ ದೇವದಾಸರುಗಳನ್ನು, ಅವರ ಕುಟುಂಬಗಳನ್ನು, ಸೇವೆಗಳನ್ನು ಬ್ಯಾಂಗ್ಳೂರ್ ಪಟ್ಟಣದಲ್ಲಿ ಆಶೀರ್ವದಿಸು ಕರ್ತರೆ. ಪ್ರತಿಯೊಂದು ಸಭೆಗಳ ಮೇಲೆ ಕೃಪೆ ಉಂಟಾಗಲಿ. ಸಭೆಗಳಲ್ಲಿ ಇರ್ತಕ್ಕಂಥ ಗೊಂದಲಗಳೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿಸಲ್ಪಡಲಿ. ಅಸಮಾಧಾನ ಹೋಗಲಿ, ಒಗ್ಗಟ್ಟಿನ ಕೊರತೆಗಳು ಹೋಗಲಿ. ಬ್ಯಾಂಗ್ಳೂರ್ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಪಾಸ್ಟ್ಗಳು ಅನ್ಯೋನ್ಯತೆಯಲ್ಲಿ ಹಲ್ಲೆಲೂಯಾ ಸ್ತೋತ್ರ ಬಲಪಡಲಿ. ರಿಮಾ ಲಬೋ ಶಂಗಲದರಪ್ಪ, ಜಾತಿ ಭೇದಗಳಾಗಲಿ, ಭಾಷೆ ಭೇದಗಳಾಗಲಿ, ಹಲ್ಲೆಲೂಯಾ ಮೇಲು ಕೀಳುಗಳಾಗಲಿ, ಇರಿಮಾ ಕಾಬಾಷ ಬಡವ ಬಲ್ಲಿದ ಅನ್ನತಕ್ಕಂಥ ಭೇದಗಳು ಯೇಸುವಿನ ನಾಮದಲ್ಲಿ ದೇವ ಜನ್ಮದಲ್ಲಿ ಕಾಣಲ್ಪಡದಂತೆ ಎಲ್ಲ ಶತ್ರುವನ್ನು ಯೇಸುವಿನ ನಾಮದಲ್ಲಿ ಸುಟ್ಟಾಕುತ್ತವೆ. ಕಮಲ ಬರಬರ ಬಿರಿ ಕಮಲ ಬರಬ ಅಪಾಸ್ತುತ. ವಿಶೇಷವಾಗಿ ಸಭೆಯಲ್ಲಿ ಕರ್ತನೆ ರಕ್ಷಣೆ ಹೊಂದಿದಂಥ ಒಂದೊಂದು ಮಕ್ಕಳು, ನನ್ನ ತಂದೆ ಬರಲಿಲ್ಲ, ನನ್ನ ತಾಯಿ ಬರಲಿಲ್ಲ, ರಕ್ಷಣೆಗೆ ನನ್ನ ಹೆಂಡತಿ ಬರಲಿಲ್ಲ, ಗಂಡ ಬರಲಿಲ್ಲ, ಮಕ್ಕಳು ಬರಲಿಲ್ಲ, ಅಪಾಸ್ತೋತ್ರ ಈ ರೀತಿ ಕೊರಗ್ತಿದ್ದಾರೆ, ನೊಂದೋಗ್ತಿದ್ದಾರೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಇವರೆಲ್ಲರ ರಕ್ಷಣೆಗಾಗಿ ನಾವು ಬೇಡುತ್ತೇವೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ. ಅಪಾಸ್ತೋತ್ರ. ಅಪೊಸ್ತಲರ ಕೃತ್ಯ 16 ಹಲ್ಲೆಲೂಯಾ 31 ಹೇಳುತ್ತೆ, ನೀನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವೆ, ನಿನ್ನ ಮನೆಯವರು ರಕ್ಷಣೆ ಹೊಂದುವರೆಂಬುದಾಗಿ ಹೇಳಿದ ವಾಕ್ಯದ ಪ್ರಕಾರವಾಗಿ ನನ್ನ ದೇವರು ಹಲ್ಲೆಲೂಯಾ ಸ್ತೋತ್ರ ಆಲಸ್ಯವಾಗದೆ ತಡವಾಗದೆ ನನ್ನ ದೇವಾ ಸ್ತೋತ್ರ ಒಂದೊಂದು ಕುಟುಂಬದಲ್ಲಿ ಹಲ್ಲೆಲೂಯಾ ಸ್ತೋತ್ರ, ಒಂದೊಂದು ಸಭೆಗಳಲ್ಲಿರ್ತಕ್ಕಂಥ ದೇವ ಜನರಲ್ಲಿ ಹಲ್ಲೆಲೂಯಾ ಸ್ತೋತ್ರ ಕರ್ತನೆ, ಅವರ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಹಲ್ಲೆಲೂಯಾ ಯಾರ್ಯಾರು ಸಹೋದರ ಸಹೋದರರು ಬಂಧುಗಳು ರಕ್ಷಣೆ ಹೊಂದಲಿಲ್ಲವೋ ಅವರೆಲ್ಲರೂ ಕುಟುಂಬವಾಗಿ ಯೇಸುವಿನ ನಾಮದಲ್ಲಿ ಆರಾಧನೆಗಳಿಗೆ ಹೋಗುವಂತೆ, ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಕವರನ್ನು ಸಂಧಿಸುವಂತೆ, ರಕ್ಷಿಸುವಂತೆ ಪ್ರಾರ್ಥಿಸ್ತೇವೆ ಸ್ವಾಮಿ. ಅದರಲ್ಲಿ ದಮಸ್ಕೋ ಪಟ್ಟಣದಲ್ಲಿ ಬೆಳಕನ್ನು ಕೊಟ್ಟು ಹಲ್ಲೆಲೂಯಾ ಸೌಲನನ್ನ ಪೌಲನನ್ನಾಗಿ ದೇವರೇ ಮಾರ್ಪಡಿಸಿ ಅವನು ರಕ್ಷಿಸಿ ನಿನ್ನ ಪಾತ್ರನಾಗಿ ಉಪಯೋಗ ಮಾಡಿದಂಥ ಪ್ರೀತಿಯುಳ್ಳ ದೇವರಲ್ಲವಾ ನನ್ನ ತಂದೆ. ಹಲ್ಲೆಲೂಯಾ ಸ್ತೋತ್ರಪ್ಪ. ಮೀನಿಡುವಂಥ ಕರ್ತನ ಬೆಸ್ತನಾದಂಥ ಪೇತ್ರನನ್ನು ಮಾತನಾಡಿಸಿ ಅವನಿಗೆ ಕರ್ತನ ಅದ್ಭುತ ಕಾರ್ಯವನ್ನು ತೋರಿಸಿ ಅವನನ್ನು ರಕ್ಷಣೆಗೆ ಎಳೆದಂಥ ದೇವರಲ್ಲವಾ ಅಪ್ಪಾ ತಂದೆ ಸ್ತೋತ್ರ. ಒಂದೊಂದು ಕುಟುಂಬಗಳಲ್ಲಿ ರಕ್ಷಣೆ ಹಿಡಿದಿರ್ತಕ್ಕಂಥವರೆಲ್ಲರೂ ರಕ್ಷಣೆ ಹೊಂದಿಕೊಳ್ಳಲಿ ನಜರೇತಿನ ಯೇಸುವಿನ ನಾಮದಲ್ಲಿ. ಬ್ಯಾಂಗ್ಳೂರ್ ಪಟ್ಟಣದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಶ್ವಾಸ ಕುಟುಂಬದಲ್ಲಿ ಹಲ್ಲೆಲೂಯಾ ಸ್ತೋತ್ರ ಇನ್ನು ಮುಂದಕ್ಕೆ ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡಲಿ ಸ್ವಾಮಿ. ಕುಟುಂಬವಾಗಿ ದೇವರ ಆಲಯಕ್ಕೆ ಹೋಗಲಿ ಸ್ವಾಮಿ. ಗಂಡ ಒಂದು ಸಭೆ, ಹೆಂಡತಿ ಒಂದು ಸಭೆ, ಮಕ್ಕಳೊಂದು ಸಭೆ, ಆ ಥರ ಚಿಲ್ಲ ಪಿಲ್ಲೆ ಆಗೋದು ಬೇಡ. ಹಲ್ಲೆಲೂಯಾ ಸ್ತೋತ್ರ. ಸಭೆಗಳಲ್ಲಿ ಸಭಾಪಾಲಕರಿಗೆ ಗೊಂದಲಗಳಾಗೋದು ಬೇಡ. ಯಾವ ಸಭೆಯಲ್ಲೂ ಕೂಡ ಆ ಥರ ಹೋರಾಟಗಳು ಬರುವುದು ಬೇಡ. ಮನೆಗಳಲ್ಲಿ ಕುಟುಂಬದಲ್ಲಿ ಹೋರಾಟಗಳು ಆ ರೀತಿ ಇರೋದು ಬೇಡ ಸ್ವಾಮಿ. ಎಲ್ಲರೂ ಕೂಡ ಒಟ್ಟಾಗಿ ಸಭೆಗಳಿಗೆ ಹೋಗಿ ಸಭೆಯು ಕರ್ತನ ಭಕ್ತಿವೃದ್ಧಿ ಆಗಬೇಕು, ಅವರು ಭಕ್ತಿವೃದ್ಧಿ ಆಗಬೇಕು, ಎಲ್ಲರೂ ಕ್ಷೇಮವಾಗಿರುವಂತೆ ಯೇಸು ಕ್ರಿಸ್ತನ ಮಧುರವಾದ ಹೆಸರಲ್ಲಿ ಬೇಡ್ತೀನಿ ತಂದೆ. ಆಮೇನ್ ಆಮೇನ್ ಆಮೇನ್. ಪ್ರೇರೆ, ಈಗ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 28ರಿಂದ 30 ಜಿಲ್ಲೆಗಳಿದೆ. ಸೊ ಕರ್ನಾಟಕ ರಾಜ್ಯಕ್ಕಾಗಿ ಕೂಡ ಏನು ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಕರ್ತನಿಗೆ ಸ್ತೋತ್ರ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬೀದರ್, ವಿಜಯನಗರ. ಕರ್ತನಿಗೆ ಸ್ತೋತ್ರ. ಇನ್ನು ಕರ್ತನಿಗೆ ಸ್ತೋತ್ರ ಇರ್ತಕ್ಕಂಥ ಎಲ್ಲ ಊರುಗಳನ್ನು, ನಿಮ್ಮ ಜ್ಞಾಪಕದಲ್ಲಿ ಬರ್ತಕ್ಕಂಥ ಹಳ್ಳಿಗಳನ್ನು ಕೂಡ ಜ್ಞಾಪಕ ಮಾಡಿಕೊಡ್ರಿ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನಿಮ್ಮ ಹಳ್ಳಿಗಳಿಗಾಗಿ ಜ್ಞಾಪಕ ಮಾಡಿಕೊಡ್ರಿ. ನೀವು ಮಾಡ್ತಕ್ಕಂಥ ಹಲ್ಲೆಲೂಯಾ ಸೇವೆಗಳ ಜಾಗಗಳಿಗಾಗಿ ಕೂಡ ಪ್ರಾರ್ಥನೆ ಮಾಡಿಕೊಡ್ರಿ. ಪ್ರಿಯ ದೇವ ಜನರೇ, ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಆಶೀರ್ವಾದಕ್ಕಾಗಿ ನಾವು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಒಬ್ಬರು ರಕ್ಷಣೆ ಹೊಂದಿ ಬೇರೆ ರಕ್ಷಣೆ ಹೊಂದಿಲ್ಲ ಅಂತಕ್ಕಂಥವ್ರು ಕುಟುಂಬವಾಗಿ ಸಭೆಗಳಿಗೆ ಹೋಗಬೇಕು. ಅದೇ ಇವತ್ತಿನ ವಿಶೇಷ ಪ್ರಾರ್ಥನೆ. ಹೌದು, ಪ್ರಾರ್ಥನೆ ಮಾಡೋಣವಾ ಪ್ರೇರೆ? ಎಲ್ಲರೂ ಕೂಡ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹಲ್ಲೆಲೂಯಾ ಸ್ತೋತ್ರ ಸುಮಾರು 28ರಿಂದ 30 ಜಿಲ್ಲೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಹೊಸದಾಗಿ ಸೇರಿಸಲ್ಪಡುವಂಥ ಜಿಲ್ಲೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ಕರ್ತನೆ, ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಕರ್ತನೆ 7.5 ಕೋಟಿ ಆತ್ಮಗಳು ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ರಕ್ಷಿಸಲ್ಪಟ್ಟವರಿಗಾಗಿ, ರಕ್ಷಿಸಲ್ಪಡದೇ ಇರೋರಿಗಾಗಿ ನಾವು ಪ್ರಾರ್ಥಿಸ್ತೇವೆ
ಪ್ರಾರ್ಥಿಸುತ್ತೇವೆ. ಮೊಟ್ಟ ಮೊದಲನೇದಾಗಿ ಕರ್ತನೇ, ರಕ್ಷಿಸಲ್ಪಟ್ಟಂಥ ಹಲ್ಲೆಲೂಯ ಜನರ ಕುಟುಂಬದಲ್ಲಿ ದೇವರೇ ಒಬ್ಬರು ಮಾತ್ರ ರಕ್ಷಣೆ ಹೊಂದಿದ್ದೇನೆ, ಇನ್ನು ಯಾರು ರಕ್ಷಣೆ ಹೊಂದಿಲ್ಲ, ಇಬ್ಬರು ರಕ್ಷಣೆ ಹೊಂದಿದ್ದೇವೆ, ಇನ್ನೂ ಬರಲಿಲ್ಲ ಅಂತ ಅಪ್ಪ ಮನೆಯಲ್ಲಿ ತುಂಬ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರಾರ್ಥನೆಗಳು ಸ್ತೋತ್ರ ಕೇಳಿ ನನ್ನ ದೇವರು ನೀನು ಹಲ್ಲೆಲೂಯ ಸ್ತೋತ್ರ. ಒಂದೊಂದು ಕುಟುಂಬದಲ್ಲಿ ಕೂಡ ಪ್ರತಿಯೊಬ್ಬರು ದೇವರನ್ನು ಹುಡುಕುವಂತೆ ರಕ್ಷಣೆ ಹೊಂದುವಂತೆ ಕರ್ತನೆ ಕೃಪೆ ಮಾಡು. ಅದರಿಂದಾಗಿ ಎಷ್ಟು ನೋವುಗಳನ್ನು, ಸಂಕಟಗಳನ್ನು, ಬಾಧೆಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು ನನ್ನ ದೇವರೇ ಅನುಭವಿಸುತ್ತಿರುವಂಥ ಅನೇಕ ತಾಯಂದಿರುಂಟು, ಅನೇಕ ಸಹೋದರಿಗಳುಂಟು, ಅನೇಕ ಸಹೋದರರುಂಟು. ನಾನು ಮಾತ್ರ ದೇವರಾಜ್ಯಕ್ಕೆ ಬಂದು ಅಯ್ಯೋ ನನ್ನ ಮನೆಯವರು ನರಕಕ್ಕೆ ಹೋದರೆ ಏನು ಪ್ರಯೋಜನವೆಂಬುದಾಗಿ ದುಃಖಿಸುವಂಥ ಪ್ರತಿಯೊಬ್ಬರ ಕಣ್ಣೀರನ್ನು ಪ್ರಾರ್ಥನೆ ಕೇಳಿ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬವಾಗಿ ದೇವರ ರಕ್ಷಣೆಗೆ ಬರುವಂಥ ಕೃಪೆ ಮಾಡಪ್ಪ. ದೇವಜನರು ತನ್ನ ಹಳ್ಳಿಗಳಿಗಾಗಿ, ತನ್ನ ಗ್ರಾಮಗಳಿಗಾಗಿ, ತನ್ನ ಪಟ್ಟಣಗಳಿಗಾಗಿ, ತನ್ನ ಬಂಧುಗಳಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅವರ ಪ್ರಾರ್ಥನೆ ಎಲ್ಲ ಕೇಳಿ ರಾಜ ಕರ್ತನೆ ನಮ್ಮ ಕರ್ನಾಟಕವನ್ನು ರಕ್ಷಿಸು ಸ್ವಾಮಿ. ನೀನು ರಕ್ಷಣೆಯ ಬೆಳಕು ಪ್ರತಿ ಮನೆಯಲ್ಲಿಯೂ, ಪ್ರತಿ ಕುಟುಂಬದಲ್ಲಿಯೂ, ಪ್ರತಿ ಹೃದಯದಲ್ಲಿ ಕಮಲದ ರಶಂದರಬ ಸತ್ಯದ ಬೆಳಕು ಹೋಗಬೇಕು. ಯೇಸುವಿನ ನಾಮದಲ್ಲಿ ವಾಕ್ಯದ ಬೆಳಕು ಹೋಗಬೇಕು. ಹಲ್ಲೆಲೂಯಾ ಸ್ತೋತ್ರ. ದೇವರ ಸತ್ಯ ವೇದದ ತಿಳುವಳಿಕೆ ಎಂಬ ಬೆಳಕು, ಜ್ಞಾನವೆಂಬ ಬೆಳಕು ಹೋಗಬೇಕು. ರಕ್ಷಕನನ್ನು ಕುರಿತಾದಂಥ ಬೆಳಕು ಹೋಗಬೇಕು. ಯೇಸುವಿನ ನಾಮದಲ್ಲಿ ಕಮಲ ಬರಬ ರಿಮೋಲಾದಾರ ಶೆಂದಿರೆ ಲೆಖೇರ ಮಾಂದುರ ಲೆಖೇರ ಸಂದರಲ್ಲಿ ಬೆಕ್ಕಬಲ ಬರಬ ಸೈತಾನನು ಹೂರಿ ಮಂಗಲಬ ಶದರ ಕರಬ ಅವರ ಮನಸ್ಸನ್ನು ಕುರುಡು ಮಾಡತಕ್ಕಂಥ ಆತ್ಮೀಯ ಮನೋನೇತ್ರಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ ಕಮಲಿರಿ ಅಂತರಬ. ಅಪ್ಪ ನಿನ್ನ ಕೃಪೆ 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 ಕರ್ನಾಟಕ ರಾಜ್ಯದಲ್ಲಿ ತುಂಬಿಸಲ್ಪಡಲಿ ಕೃಪೆ. ರಿಮಾ ಲಬೋ ರಬಿಕಬ ಸುವಾರ್ತೆಯ ಹಲ್ಲೆಲೂಯಾ ಸತ್ಯಕ್ಕಾಗಿ ಹಲ್ಲೆಲೂಯಾ ರಕ್ಷಣೆಗೋಸ್ಕರವಾಗಿ ದೇವರ ಕೃಪೆ ಸುರಿಸಲ್ಪಡಲಿ ಸ್ವಾಮಿ ಸ್ತೋತ್ರ. ಅದೇ ರೀತಿ ಸೈತಾನನ ಶಕ್ತಿಗಳನ್ನು ನಾಶ ಮಾಡೋದಕ್ಕಾಗಿ ಆಕಾಶ ಮಂಡಲದಲ್ಲಿ ಹಲ್ಲೆಲೂಯಾ ದುರಾತ್ಮ ಸೈನ್ಯಗಳ ಮೇಲೆ ಯೇಸುವಿನ ರಕ್ತವನ್ನು ಚೆಲ್ಲುತ್ತೇವೆ. ಕಮಲದೆ ರಮಥೈ ಶಖ ಮಧುರಿ ಕಮ ಬ್ಯಾಂಗ್ಳೂರು ಕತ್ತನೆ ಕರ್ನಾಟಕ ರಾಜ್ಯದಲ್ಲಿ ಹಲ್ಲೆಲೂಯಾ ಸ್ತೋತ್ರಪ್ಪ. ಹೌದು ಸ್ವಾಮಿ ಕತ್ತನೆ ಬೆಂಗಳೂರಿನಿಂದ ಹಿಡಿದು ಕರ್ನಾಟಕ ರಾಜ್ಯದವರೆಗೂ ಯೇಸುವಿನ ರಕ್ತವನ್ನು ಎಲ್ಲ ಬೆಟ್ಟ ಗುಡ್ಡಗಳ ಮೇಲೆ, ಎಲ್ಲ ಕರ್ತನೆ ಮನೆಗಳ ಮೇಲೆ, ಕರ್ತನಾದ ಯೇಸುವಿನ ನಾಮದಲ್ಲಿ ಪಟ್ಟಣಗಳ ಮೇಲೆ, ಗ್ರಾಮಗಳ ಮೇಲೆ, ಹಳ್ಳಿಗಳ ಮೇಲೆ ರಿಮಾ ಲಾಬ ರಬ ಶಬಲಬ ಅಪ್ಪ ಹಿಂಗಾರಿನ ಮಳೆಯ ಪಾದದಲ್ಲಿ ಸುರಿಯಲಿ 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 ದಿಬರ ಬರ ಬರ ಬರಬಿ ಚಂದರದ ಕರ ಬರ ಬರ ಯೇಸುವಿನ ರಕ್ತ 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 ಬಿಡುಗಡೆ ಕೊಡುವ ರಕ್ತ, ರಕ್ಷಣೆ ಕೊಡುವ ರಕ್ತ, ಸಂತೋಷ ಕೊಡುವ ರಕ್ತ, ಸಮಾಧಾನ ಕೊಡುವ ರಕ್ತ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ನಿತ್ಯ ಜೀವ ಕೊಡುವ ರಕ್ತ ಎಲ್ಲ ಕಡೆಗಳಲ್ಲಿ ಯೇಸುವಿನ ನಾಮದಲ್ಲಿ ಸುರಿಸಲ್ಪಡಲಪ್ಪ ಸ್ತೋತ್ರ. ಸೈತಾನನ ರಾಜ್ಯಗಳು ನಾಶವಾಗಲಿ, ಅಸಮಾಧಾನಗಳು, ಒಡೆದಾಟಗಳು, ಕಿತ್ತಾಟಗಳು, ಕೊಲೆ, ಹಲ್ಲೆಲೂಯಾ ಸ್ತೋತ್ರ, ಸುಲಿಗೆ, ಲಂಚ, ಅಪ ಸುಳ್ಳು, ಹಲ್ಲೆಲೂಯಾ ಸ್ತೋತ್ರ ಕರ್ತನೆ, ಬಡತನ, ಹಲ್ಲೆಲೂಯಾ ವ್ಯಾಧಿ, ರೋಗ, ಶಾಪ, ಪಾಪ ಎಲ್ಲ ಕರ್ತನೆ ಸ್ತೋತ್ರ, ಅಂಧಕಾರ ಶಕ್ತಿಗಳ ಕ್ರಿಯೆಗಳು ಕರ್ನಾಟಕದಲ್ಲಿ ನಾಶವಾಗಲಿ. ಪ್ರತಿಯೊಂದು ದೇವಸಭೆಗಳ ಪ್ರತಿ ಸೇವಕರುಗಳ ಆಶೀರ್ಸಲ್ಪಡಲಿ ಮತ್ತು ಕರ್ತನೆ ಪ್ರತಿಯೊಬ್ಬರ ಕುಟುಂಬದಲ್ಲಿ ಒಬ್ಬರು ರಕ್ಷಣೆ ಹೊಂದಿ, ಇಬ್ಬರು ರಕ್ಷಣೆ ಹೊಂದಿ, ಕೆಲವರು ರಕ್ಷಣೆ ಹೊಂದಿ ಇರ್ತಕ್ಕಂಥವ್ರಲ್ಲಿ ಕುಟುಂಬವಾಗಿ ರಕ್ಷಣೆ ಹೊಂದಿ ಸಭೆಗಳಿಗೆ ಸೇರಿಸಲ್ಪಡಲಿ. ಸಭೆಗಳು ಉಜ್ಜೀವನವಾಗಲಿ. ಕರ್ನಾಟಕದ ಎಲ್ಲ ಕಡೆಗಳು ದೇವರ ಸಭೆಗಳು ಕಟ್ಟಲ್ಪಡಲಿ. ದೇವರೇ ಸ್ತೋತ್ರ. ದೇವ ಜನಗಳು ಸಭೆಗಳಲ್ಲಿ ಕೊರತೆ ಆಗಬಾರ್ದು ಸ್ವಾಮಿ, ಕೊರತೆ ಆಗಬಾರ್ದು ಯೇಸುವಿನ ದಿನಕ್ಕೆ ದಿನಕ್ಕೆ ಹಲ್ಲೆಲೂಯಾ ಸ್ತೋತ್ರ ಹೊಸ ಹೊಸ ಸಭೆ ಕರ್ತನೆ ಸಭೆಯಲ್ಲಿ ಆತ್ಮಗಳು ಸೇರಿಸಲ್ಪಡಬೇಕು. ರಕ್ಷಣಾ ಮಾರ್ಗದಲ್ಲಿ ಇರ್ತಕ್ಕಂಥವರನ್ನು ಅನುದಿನವೂ ಸಭೆಯಲ್ಲಿ ಸೇರಿಸಿದಂಥ ನಿನ್ನ ವಾಕ್ಯ ಇದೆ. ಆ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲಿ ಆತ್ಮಗಳು ಸೇರಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆ, ಆಮೇಲೆ. ಕರ್ತನ ಪ್ರಾರ್ಥನೆ ಕೇಳಿದ್ರು. ಹಲ್ಲೆಲೂಯಾ. ಬ್ಯಾಂಗ್ಳೂರು ಮತ್ತು ಕರ್ನಾಟಕಕ್ಕಾಗಿ ಪ್ರಾರ್ಥನೆ ಕೇಳಿದ್ರು. ಈಗ ಭಾರತ ದೇಶಕ್ಕಾಗಿ ಅದೇ ರೀತಿಯಾದ ಪ್ರಾರ್ಥನೆಯನ್ನು ಏನು ಮಾಡೋಣ, ನಾವೆಲ್ಲ ಸೇರಿ ಒಟ್ಟಾಗಿ ಮಾಡೋಣ ಪ್ರಿಯರೇ. ಭಾರತ ದೇಶದಲ್ಲಿ ಸುಮಾರು ಕರ್ತನಿಗೆ ಸ್ತೋತ್ರ 146 ಕೋಟಿ ಜನಗಳು ಇದ್ದಾರೆ ಎಂಬುದಾಗಿ ದೇವರ ವಾಕ್ಯ, ದೇವರ ಒಂದು ಮಕ್ಕಳ ಕರ್ತನಿಗೆ ಸ್ತೋತ್ರ ನಾವು ಹಿಸ್ಟ್ರಿಯಲ್ಲಿ ನೋಡ್ತೇವೆ, ಚರಿತ್ರೆಯಲ್ಲಿ ನೋಡ್ತೇವೆ. ಅನೇಕ ರೀತಿಯಲ್ಲಿ ಭಾರತ ದೇಶ ಎಸ್ತರ್ ಪುಸ್ತಕದಿಂದ ಹಿಡಿದು ಕರ್ತನಿಗೆ ಸ್ತೋತ್ರ ನಮಗೆ ಗೊತ್ತಿದೆ. ಈ ಭಾರತ ದೇಶ ಬೈಬಲಲ್ಲಿ ಮೆನ್ಷನ್ ಆಗಿದೆ. ಹಾಗಾಗಿ 146 ಕೋಟಿ ಇರ್ತಕ್ಕಂಥ ಜನಗಳನ್ನು ರಕ್ಷಣೆ ಹೊಂದಲು ನಾವೇನು ಮಾಡೋಣ, ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಸ್ತೋತ್ರ. ಬನ್ರಿ ದೇವ್ರ ಜನರೇ, ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ, ಉತ್ತರಾಖಂಡ, ಇಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥವರು ರಕ್ಷಣೆ ಹೊಂದಿದಂಥ ಮನೆಯಲ್ಲಿ ಇನ್ನೂ ಕೂಡ ರಕ್ಷಣೆ ಹೊಂದಿದೆ ಇರ್ತಕ್ಕಂಥವ್ರೆಲ್ಲರ ಕಣ್ಣೀರು ಒರೆಸಲ್ಪಡೋದಕ್ಕೆ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡೋಣ. 146 ಕೋಟಿ ಆತ್ಮಗಳಲ್ಲಿ, ಹಲ್ಲೆಲೂಯಾ ಜನರಲ್ಲಿ ದೇವರು ರಕ್ಷಣೆ ಹೊಂದಿದ್ದ ದೇವ ಜನರನ್ನು
ಆಶೀರ್ವದಿಸಲಿ, ರಕ್ಷಣೆ ಹೊಂದದೇ ಇರೋವನ್ನು ಕೂಡ ರಕ್ಷಿಸಲಿ ಅಂತ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕ ತಂದೆ, ಭಾರತ ದೇಶಕ್ಕಾಗಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಬರ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲದೆ ಪ್ರಾರ್ಥನೆಗೆ ಉತ್ತರ ಕೊಡುವನು ನೀನಾಗಿದ್ದೀಯ. ಅಪ್ಪ, ನೀನು ನಂಬಿಗಸ್ತನು. ಅಪ್ಪ, ನೀನು ಒಳ್ಳೆಯವನು. ನೀನು ಕರ್ತನೆ ಸ್ತೋತ್ರ. ಪ್ರಾರ್ಥನೆ ಕೇಳಿ ಎಸ್ತರ್ ಕಾಲದಲ್ಲಿ ಯೆಹೂದ್ಯ ಜನರೆಲ್ಲರನ್ನು ಹಲ್ಲೆಲೂಯಾ ಸ್ತೋತ್ರ ಹಾಮಾನನ ಕರ್ತನೆ ಕೆಟ್ಟ ಆಲೋಚನೆಗಳಿಗೆ ಬಿಡುಗಡೆ ಮಾಡಿ ಅಪ್ಪ, ದೇವ ಜನರ ಮೇಲೆ ಬಂದಿರತಕ್ಕಂಥ ನ್ಯಾಯ ತೀರ್ಪನ್ನು ತಪ್ಪಿಸಿ ಅವರಿಗೆ ಆಗುವಂಥ ಶಿಕ್ಷೆ ಕರ್ತನೆ, ಅವರಿಗೆ ಆಗುವಂಥ ದಂಡನೆ ಮರಣಗಳನ್ನು ತಪ್ಪಿಸಿ ಒಬ್ಬೊಬ್ಬರ ಜೀವಗಳನ್ನು ಕುಟುಂಬಗಳನ್ನು ಕಾಪಾಡಿದ ಸರ್ವಶಕ್ತನಲ್ಲವಾ ನೀನು ಕರ್ತನೆ ಸ್ತೋತ್ರ. ಹಲ್ಲೆಲೂಯಾ ಸ್ತೋತ್ರ. ಅದೇ ದೇವರು ಬದಲಾಗದೆ ಓ ನನ್ನ ಕರ್ತನೆ, ಇವತ್ತಿಗೂ ಅದೇ ಪ್ರೀತಿ ಕರುಣೆ ಕೃಪೆಗಳಿಂದ ತುಂಬಿದ್ದೀಯಾ ನೀನು. ನಮ್ಮ ಭಾರತ ದೇಶವನ್ನು ಎಸ್ತರ್ ಕಾಲದಲ್ಲಿ ಕರ್ತನೆ ಮೊರ್ದೆಕೈನು ಮತ್ತು ದೇವ ಜನರು ಕಣ್ಣೀರಿನ ಪ್ರಾರ್ಥನೆ ಮಾಡಿದಾಗ 3 ದಿನ ಹಗಲು ರಾತ್ರಿ ಉಪವಾಸ ಪ್ರಾರ್ಥನೆ ಮಾಡಿದಾಗ ಆ ದೇಶದಲ್ಲಿ ಎಲ್ಲ ಕರ್ತನೆ ದೇವರನ್ನು ಅರಿತವರು ರಕ್ಷಿಸಿದ ಕರ್ತನು ಈ ದಿನದಲ್ಲಿ ದೇವರನ್ನು ಅರಿತಿರುವಂಥ ಪ್ರತಿ ಕುಟುಂಬದಲ್ಲಿ ಕೂಡ ಒಂದೊಂದು ಅಣ್ಣ ತಮ್ಮ ಅಕ್ಕ ತಂಗಿರು ತಂದೆ ತಾಯಿಗಳು ಹೆಂಡತಿ ಗಂಡ ಕರ್ತನೆ ಸ್ತೋತ್ರ ಯಾರ್ಯಾರು ಬಂದು ಬಳಗದಲ್ಲಿ ರಕ್ಷಣೆ ಹೊಂದಲಿಲ್ಲವೋ ಎಲ್ಲರೂ ಬಂಧುಗಳೆಲ್ಲ ಸೇರಿಕೊಂಡು ದೇವ್ರನ್ನ ಆರಾಧನೆ ಮಾಡೋದು ಕೃಪೆ ಮಾಡಪ್ಪ. ಅವ್ರು ಆರಿಸುವಂಥ ದೇವರ ಮೇಲೆ ಎಷ್ಟೋ ಸುಳ್ಳು ಸಾಕ್ಷಿಗಳನ್ನು ಹೇಳಿ, ಅಯ್ಯೋ ಸಾಮರ್ಥ್ಯವಿಲ್ಲದವನು ನಿಮ್ಮ ದೇವರು, ಗಣನೆಗೆ ಬಾರದವನು, ಅಲ್ಲಲ್ಲಿ ಪ್ರಯೋಜನವಿಲ್ಲದವನು, ಅಯ್ಯೋ ನೀನು ನಂಬಿದ್ರಿಂದ ನಿನಗೆ ಬಡತನ ಬಂತು, ನಂಬಿದ್ರಿಂದ ಕಾಯಿಲೆ ಬಂತು, ನಂಬಿದ್ರಿಂದ ನಿನಗೆ ಕೆಲಸ ಹೋಯ್ತು, ನಂಬಿದ್ರಿಂದ ನಿನಗೆ ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ಹೀಗೆ ಹಾಗೆ ಅಂತ ದೂಷಣೆಗಳನ್ನು ಹೇಳುತ್ತಿರುವಂಥ ಈ ನಮ್ಮ ದೇಶದಲ್ಲಿ ಪರಿಸ್ಥಿತಿಗಳು ಮಾರ್ಪಡಲಿ ಕರ್ತನೆ. ಭಾರತ ದೇಶದಲ್ಲಿ ಕರ್ತನೆ ಸ್ತೋತ್ರ. ಹೌದು ಕರ್ತನೆ, ಅನೇಕ ರೀತಿಯ ದೂಷಣೆಗಳು, ಅನೇಕ ರೀತಿಯಾದಂಥ ಹಲ್ಲೆಲೂಯಾ ದೇವ ಜನರನ್ನು ಕುಗ್ಗಿಸುವ ಮಾತುಗಳನ್ನು, ಕರ್ತನೆ ಹೃದಯ ಒಡೆದೋಗುವಂಥ ಮಾತುಗಳನ್ನು, ಕುಗ್ಗಿ ಅಲ್ಲಲ್ಲಿ ಬಲಹೀನರಾಗಿ ದೇವರನ್ನೇ ಬಿಟ್ಟು ಬಿಡುವಂಥ ಮಾತುಗಳು ಆಡುವಂಥ ಯೇಸುವಿನ ನಾಮದಲ್ಲಿ ಪರಿಸ್ಥಿತಿಗಳು ಮಾರ್ಪಡಲಿ. ಭಾರತ ದೇಶದಲ್ಲಿ ಜೀವಿಸುವ ದೇವರೊಬ್ಬನಿದ್ದಾನೆ, ಸರ್ವಶಕ್ತನೊಬ್ಬನಿದ್ದಾನೆ. ಜೀವಿಯ ಉರಿಮಾ ಖಬ ಬೆಂಕಿಯಲ್ಲಿ ಉರಿಮಾ ದಿರೇಬ ಶನಾಂತರ ಕೆಮಲದರಬ ಬಿದ್ದಂಥ ಭಕ್ತರನ್ನು ಕಾಪಾಡಿದ ದೇವರಿದ್ದಾನೆ. ಸಿಂಹದ ಗವಿಯಲ್ಲಿ ಬಿದ್ದಂಥ ಭಕ್ತರನ್ನು ಕಾಪಾಡಿದ ದೇವರಿದ್ದಾನೆ. ಅಲ್ಲಲ್ಲಿ ಅವರಿಗಾಗಿ ಸಮುದ್ರ ಸಿಳಿದ ದೇವರಿದ್ದಾನೆ. ಅವರಿಗಾಗಿ ಯೆರಿಕೋ ಕೋಟೆಗಳನ್ನು ಬೀಳಿಸಿದ ಶಕ್ತಿಯುತವಾದಂಥ ದೇವರಿದ್ದಾನೆ ಅಂತಕ್ಕಂಥ ಜ್ಞಾನ ತಿಳಿದವರಿಗೆ ಎಲ್ಲರಲ್ಲೂ ಹೋಗುವಂಥ ರೀತಿಯಲ್ಲಿ ಅದ್ಭುತಗಳು ನಡೆಯಲಪ್ಪ, ಅತಿಶಯಗಳು ನಡೀಲಿ. ಪ್ರತಿಯೊಂದು ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳ ಕುಟುಂಬದಲ್ಲಿ ಹಲ್ಲೆಲೂಯಾ ಪ್ರತಿಯೊಬ್ಬರು ರಕ್ಷಣೆಗೆ ಬರುವುದಕ್ಕಾಗಿ ದೇವರು ಒಂದೊಂದು ದೇವ ಮಗುವನ್ನು ಬಲಪಡಿಸು ಸ್ವಾಮಿ. ದೇವ ಮಗುವಿನ ವಾಕ್ಯವನ್ನು ಬಲಪಡಿಸು, ಅವರ ವಿಶ್ವಾಸಾನಿಕೆಗಳನ್ನು ಬಲಪಡಿಸು, ಅವರ ನಂಬಿಕೆಗಳನ್ನು ಬಲಪಡಿಸು. ಒಬ್ಬೊಬ್ಬರು ಕುಟುಂಬವಾಗಿ ದೇವರ ಆರಾಧನೆಗೆ ಹೋಗುವಂತೆ, ತನ್ನ ಕುಟುಂಬ ಸಮೇತವಾಗಿ ದೇವರನ್ನು ಆರಾಧಿಸುವಂತೆ ಒಬ್ಬೊಬ್ಬರನ್ನು ರಕ್ಷಿಸು ಸ್ವಾಮಿ. ಅದು ಮಾತ್ರವಲ್ಲದೆ ಅಂತ್ಯ ದಿನಗಳಲ್ಲಿ ಕರ್ತನೆ ಸ್ತೋತ್ರ, ದೇವರ ಸಭೆಗಳು ಭಾರತ ದೇಶದಲ್ಲಿ ಹೇರಾಳವಾಗಿ ಬೆಳೆಯಲಿ ಸ್ವಾಮಿ. ಸ್ತೋತ್ರ ಹಲ್ಲೆಲೂಯಾ. ಸಭೆಗಳು ಹೊಡೆದಾಕ್ತಿದ್ದಾರೆ, ಸಭೆಗಳನ್ನು ಸುಟ್ಟಾಕ್ತಿದ್ದಾರೆ, ಸಭೆಗಳನ್ನು ಮುಚ್ಚಾಕ್ತಿದ್ದಾರೆ. ನನ್ನ ತಂದೆ ಈ ದಿನದಲ್ಲಿ ಎದ್ದು ಹೊರಡು ರಕ್ಷಕ ಕಮಂದೆ ರಖೆ ಲಭೌ ಸತೆ ಲಿಂಬಲ ಖಾದುರಿ ಹೆಂದರ ಲಭೌ. ನಡುಕ ಉಂಟಾಗಬೇಕು ನಿನ್ನನ್ನು ಕುರಿತು ರಕ್ಷಕ. ಈ ಭಾರತ ದೇಶ ನನ್ನ ದೇವರ ಹೆಸರು ಕೇಳಿದ್ರೆ ನಡುಗಬೇಕು. ಯಥಾರ್ಥನು, ಪ್ರೀತಿಯುಳ್ಳವನು, ಸತ್ಯವಂತನು, ನೀತಿ ನ್ಯಾಯಗಳನ್ನು ಹಲ್ಲೆಲೂಯಾ ಸ್ತೋತ್ರ ನೋಡುವಂತವನು, ಕೇಳುವಂತವನು ಹಲ್ಲೆಲೂಯಾ ಸ್ತೋತ್ರಪ್ಪ. ಬದುಕಿರುವಂಥವನು, ಸರ್ವಶಕ್ತನು, ಈತನ ಹಾಗೆ ಯಾರಿಲ್ಲ. ಈತನೊಳ್ಳೆಯವನು, ಈತನು ಶ್ರೇಷ್ಠನು, ಈತನ ಅತ್ಯುತ್ತಮನೆಂಬುದಾಗಿ ನಿನ್ನ ನಾಮ ಮಹಿಮೆ ಹೊಂದುವಂಥ ರೀತಿಯಾಗಿ ನೀತಿ ನ್ಯಾಯ ಕಾರ್ಯಗಳು ನಡೆಯಬೇಕು ಯೇಸುವಿನ ನಾಮದಲ್ಲಿ. ದೇಶದಲ್ಲಿ ನನ್ನ ದೇವರ ನಾಮ ಮಹಿಮೆ ಹೊಂದಬೇಕು, ನನ್ನ ದೇವರ ನಾಮ ಮಹಿಮೆ ಹೊಂದಬೇಕು. ನನ್ನ ದೇವರ ವಾಕ್ಯ ಹಲ್ಲೆಲೂಯಾ ಸ್ತೋತ್ರ ಹೌದು ನಿಜವೆಂದು ಎಲ್ಲರೂ ಗ್ರಹಿಸಬೇಕು ಸ್ವಾಮಿ. ದೊಡ್ಡ ಅಧಿಕಾರಿಗಳಿಂದ ಹಿಡಿದು, ದೊಡ್ಡ ರಾಜಕೀಯ ನಾಯಕರಿಂದ ಹಿಡಿದು ಹಲ್ಲೆಲೂಯಾ ಸ್ತೋತ್ರ, ರಾಷ್ಟ್ರಪತಿಗಳಿಂದ ಹಿಡಿದು, ಪ್ರಧಾನಮಂತ್ರಿಗಳಿಂದ ಹಿಡಿದು, ಎಲ್ಲ ಚೀಫ್ ಮಿನಿಸ್ಟರ್ಗಳಿಂದ ಹಿಡಿದು, ಎಲ್ಲ MP MLA ಗಳಿಂದ ಹಿಡಿದು ಪ್ರತಿಯೊಬ್ಬರಲ್ಲಿ ಕೂಡ ದೇವರ ಮೇಲೆ ಘನತೆ ಗೌರವ ಹೆಚ್ಚಾಗಲಿ. ಕಮಲದರೆ ಶಮಲಬರಬಕ್ಕಬ. ಎಲ್ಲ ಪ್ರೆಸ್ ಮೀಡಿಯಾದವರಿಗೂ ಕೂಡ ದೇವರ ಬಗ್ಗೆ ನಂಬಿಕೆ ವಿಶ್ವಾಸ ಹುಟ್ಟಬೇಕೆಂದಾರ ಲೋಹ ಶಂದರೆ ಅಂತ ಕಾರ್ಯಗಳು ನನ್ನ ದೇವರು ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಪಟ್ಟಣದಲ್ಲಿ, ಎಲ್ಲ ಕಡೆ ನನ್ನ ದೇವರ ಕಾರ್ಯಗಳನ್ನು ಮಾಡುವಂತೆ ಪ್ರಾರ್ಥಿಸುತ್ತವೆ. ಪ್ರತಿ ಸಭೆಗಳ ಮುಖಾಂತರ, ಪ್ರತಿ ದೇವಜನ ಮುಖಾಂತರ ನಿನ್ನ ನಾಮ ಘನ ಪಡೆಯಲಿ, ಮಹಿಮೆ ಹೊಂದಲಿ. ಕಮಲದೆ ಶಾಲೋಬರೆ ಲಕ್ಕರದರಬ.
ನನ್ನ ದೇವರು ಮತ್ತೊಂದು ಆವರ್ತಿ ಈ ನಮ್ಮ ಭಾರತ ದೇಶ ಸುವಾರ್ತೆಯನ್ನು ನಂಬಿದ ದೇಶವಾಗಿ, ಸಮಾಧಾನ ತುಂಬಿದ ದೇಶವಾಗಿ, ಆರೋಗ್ಯ ನೆಮ್ಮದಿಗಳಿಂದ ತುಂಬಿದ ದೇಶವನ್ನಾಗಿ ನೀನು ಆಶೀರ್ವದಿಸಬೇಕಪ್ಪ. ಅದನ್ನೇ ನಾವೆಲ್ಲ ದೇವಜನರು ಒಂದಾಗಿ ಬೇಡುತ್ತಿದ್ದೇವೆ. ನಡೆಸಿಕೊಡುತ್ತದೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇಲೆ ಪ್ರೇರೆ ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳಿದರು. ಕೊನೆಯದಾಗಿ ಕರ್ತನಿಗೆ ಸ್ತೋತ್ರ. ಪ್ರತಿಯೊಂದು ಹಲ್ಲೆಲೂಯಾ ಸ್ತೋತ್ರ. ಎಲ್ಲ ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಸುಮಾರು 233 ದೇಶಗಳು, 827 ಕೋಟಿ ಆತ್ಮಗಳು. ಅವುಗಳಿಗಾಗಿ ನಾವೇನು ಮಾಡೋಣ? ಎಲ್ಲ ದೇಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಏಷ್ಯಾದಲ್ಲಿ ಕರ್ತನಿಗೆ ಸ್ತೋತ್ರ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಭೂಟಾನ್, ಶ್ರೀಲಂಕಾ, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ, ಚೀನಾ, ಜಪಾನ್, ಮಂಗೋಲಿಯಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ತೈವಾನ್, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ, ಥೈಲ್ಯಾಂಡ್, ಮ್ಯಾನ್ಮಾರ್, ವಿಯೆಟ್ನಾಂ, ಲಾವೋಸ್, ಕಂಬೋಡಿಯಾ, ಫಿಲಿಪೈನ್ಸ್, ಬ್ರೂನೈ, ಟಿಬೋಲೆನ್ಸ್ ಮತ್ತು ಇರಾನ್, ಇರಾಕ್, ಟರ್ಕಿ, ಸೌದಿ ಅರೇಬಿಯಾ, ಯಮನ್, ಓಮನ್, UAE, ಎಮಿರೇಟ್ಸ್, ಕತಾರ್, ಬಹಾ. ಆಫ್ರಿಕಾ ಖಂಡದಲ್ಲಿ ಅಲ್ಜೀರಿಯಾ, ಈಜಿಪ್ಟ್, ಲಿಬಿಯಾ, ಮೊರೊಕ್ಕೊ, ಸುಡಾನ್, ಟುನಿಷಿಯಾ, ಪಶ್ಚಿಮ ಸಹರಾ, ಬೆನಿನ್, ಬರ್ಕಿನಾ ಫಾಸೋ, ಕೇಪ್ ವರ್ಡೆ, ಐವರಿ ಕೋಸ್ಟ್, ಗ್ಯಾಂಬಿಯಾ, ಗಾನಾ, ಗಿನಿ-ಬಿಸಾವು, ಲೈಬೀರಿಯಾ, ಮಾಲಿ, ಮೊರಿಟೇನಿಯಾ, ನೈಜೀರಿಯಾ, ಸೆನೆಗಲ್, ಸಿಯೆರಾ ಲಿಯೋನ್, ಟೋಗೋ, ಮಧ್ಯ ಆಫ್ರಿಕಾ, ಅಂಗೋಲಾ, ಕ್ಯಾಮರೂನ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಚಾಡ್, ಕಾಂಗೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಇಕ್ವಟೋರಿಯಲ್ ಗ್ಯಾಬಾ. ಉತ್ತರ ಅಮೆರಿಕಾ, ಕೆನಡಾ, ಮೆಕ್ಸಿಕೋ, ಮಧ್ಯ ಅಮೆರಿಕಾ, ಬೆಲೀಸ್, ಕೋಸ್ಟಾರಿಕಾ, ಎಲ್ ಸಾಲ್ವಡಾರ್, ಗ್ವಾಟೆಮಾಲಾ, ಹಾಂಡುರಾಸ್, ನಿಕರಾಗುವಾ, ಪನಾಮಾ. ಕರ್ತನಿಗೆ ಸ್ತೋತ್ರ. ಕೆರಿಬಿಯನ್ ದ್ವೀಪಗಳು, ಆಂಟಿಗುವಾ ಮತ್ತು ಬಾರ್ಬುಡಾ, ಬಹಮಾನ್, ಬಾರ್ಬಡೋಸ್, ಕ್ಯೂಬಾ, ಡೊಮಿನಿಕನ್ ರಿಪಬ್ಲಿಕ್, ಗ್ರೆನೆಡಾ, ಹೈಟಿ, ಜಮೈಕಾ, ಸೇಂಟ್ ಕ್ರಿಟ್ಸ್ ಮತ್ತು ನೆವಿಸ್, ಸೇಂಟ್ ಲೂಸಿಯಾ, ಸೇಂಟ್ ವಿನ್ಸೆಂಟ್ ಮತ್ತು ಗ್ರೆನಡೈನ್ಸ್, ಟ್ರಿನಿಡಾಡ್ ಮತ್ತು ಟೊಬಾಗೊ. ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಅರ್ಜೆಂಟೈನಾ, ಬೊಲಿವಿಯಾ, ಬ್ರೆಜಿಲ್, ಚಿಲಿ, ಕೊಲಂಬಿಯಾ, ಈಕ್ವೆಡರ್, ಗನಿಯಾ, ಪರಗ್ವೆ, ಪೇರು, ಸುರಿನಾಮ, ಉಗುರ್ವೆ, ವೆನೆಜುಯಾ. ಯುರೋಪ್ ಖಂಡದ ಎಲ್ಲ ದೇಶಗಳ ಪಟ್ಟಿ. ಯುರೋಪ್ನಲ್ಲಿ ಒಟ್ಟು 44 ಸ್ವತಂತ್ರ ದೇಶಗಳಿದೆ. ಅಲ್ಬೇನಿಯಾ, ಆಂಡೋರಿಯಾ, ಆಸ್ಟ್ರಿಯಾ, ಬೆಲಾರಸ್, ಬೆಲ್ಜಿಯಂ, ಬೋಸ್ನಿಯಾ ಮತ್ತು ಅರ್ಗೋಮಿನಿಯಾ, ಬಲ್ಗೇರಿಯಾ, ಕ್ರೊಯೇಷಿಯಾ, ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಎಸ್ಟೋನಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಬೆಲ್ಜಿಯಾ, ಜರ್ಮನಿ, ಗ್ರೀಸ್, ಹಂಗೇರಿ, ಐಸ್ಲ್ಯಾಂಡ್, ಐರ್ಲ್ಯಾಂಡ್, ಇಟಲಿ, ಲಾಟ್ವಿಯಾ, ಲಿಥುವೇನಿಯಾ, ಲಕ್ಸೆಂಬರ್ಗ್, ಮಾಲ್ವಾ, ಮಾಲ್ಡೋವಾ, ಡೊನಾಕೋ, ಮಾಂಟೆನೆಗ್ರೊ, ನೆದರ್ಲ್ಯಾಂಡ್ಸ್, ಉತ್ತರ ಮ್ಯಾಸಿಡೋನಿಯಾ, ನಾರ್ವೆ, ಪೋಲ್ಯಾಂಡ್, ಪೋರ್ಚುಗಲ್, ರೊಮೇನಿಯಾ, ರಷ್ಯಾ, ನಾನ್ ಮೆರಿನೋ, ಸರ್ಬಿಯಾ, ಸ್ಲೋವಾಕಿಯಾ, ಸ್ಲೋವೇನಿಯಾ, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಯುಕ್ರೇನ್, ಯುನೈಟೆಡ್ ಕಿಂಗ್ಡಮ್, ವ್ಯಾಟಿಕನ್ ಸಿಟಿ. ಮತ್ತು ಆಸ್ಟ್ರೇಲಿಯಾದ ಖಂಡಗಳು. ಆಸ್ಟ್ರೇಲಿಯಾದ ಖಂಡದ ದೇಶಗಳು: ಆಸ್ಟ್ರೇಲಿಯಾ, ಫಿಜಿ, ಕಿರಿಬಾಟಿ, ಮಾರ್ಷಲ್ ದ್ವೀಪಗಳು, ಮೆಕ್ರೋನೇಷಿಯಾ, ನೌರೆ, ನ್ಯೂಜಿಲೆಂಡ್, ಬಲಾವು, ಅವನ್ಯಾನುಗಿನ, ಸಬೋವಾ, ಸೊಲೊಮೋನ್ ದ್ವೀಪಗಳು, ಟೋಂಗಾ, ತವಾಲ, ಪನುವುಟ. ಈ ರೀತಿಯಾಗಿ ಅನೇಕ ದೇಶಗಳಿದೆ. ಇನ್ನೂ ಅನೇಕ ದೇಶಗಳು ಇರುತ್ತೆ. ಕರ್ತನಿಗೆ ಸ್ತೋತ್ರ. ಸುಮಾರು ಇರುತ್ತೆ. ನನ್ನ ಪ್ರಿಯ ದೇವಜನ, ನನಗೆ ಮಾಹಿತಿ ಇದ್ದಷ್ಟು ನಾನು ತಿಳ್ಕೊಂಡಿದ್ದೇನೆ. ನಿಮಗೂ ಕೂಡ ಅನೇಕ ಮಾಹಿತಿ ಇರ್ಬೋದು. ಒಂದು ವೇಳೆ ಕರ್ತನಿಗೆ ಸ್ತೋತ್ರ, ಎಲ್ಲ ದೇಶಗಳನ್ನು ನೆನೆಸಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ದೇಶಗಳಲ್ಲಿರುವಂಥ ಸಭೆಗಳು ರಕ್ಷಣೆ ಹೊಂದುವಂತೆ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ಎಲ್ಲ ದೇಶಗಳಿನ ಸಭೆಗಳು ರಕ್ಷಣೆ ಹೊಂದಬೇಕು. ರಿಮಾಂಕಾಲ ಬರ ಸಭೆಗಳು ಆಶೀರ್ವಿಸಲ್ಪಡಬೇಕು ಅಪ್ಪ. ಅದಕ್ಕೆ ತುಂಬ ರಕ್ಷಣೆ ಸಿಗಬೇಕು. ಸಭೆಗಳಿಗೆ ದೇವರೇ ನೀನು ಹಲ್ಲೆಲೂಯಾ ಸ್ತೋತ್ರ ಸ್ಥಳಗಳನ್ನು ಕೊಟ್ಟು ಸಭೆಗಳನ್ನು ಕಟ್ಟುವಂತೆ ಒಂದೊಂದು ದೈವ ದಾಸರುಗಳನ್ನು ಆಶೀರ್ವಿಸು. ಸಭಾಪಾಲಕರುಗಳನ್ನು ಆಶೀರ್ವಿಸಪ್ಪ. ಏಸಪ್ಪ, ಸಭೆಗಳು ಚೆನ್ನಾಗಿದ್ದರೇನೆ, ಪ್ರಪಂಚದಲ್ಲಿ ಎಲ್ಲ ಸಭೆಗಳು ಚೆನ್ನಾಗಿದ್ದರೇನೆ ಅನೇಕ ರಕ್ಷಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಆದ್ದರಿಂದ ಸಭೆಗಳಲ್ಲಿರ್ತಕ್ಕಂಥ ವಿಶ್ವಾಸಿಗಳಲ್ಲಿ ತನ್ನ ಮನೆಯವರು ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತಿದ್ದಾರೆ. ಆದ್ದರಿಂದ ಕರಬಲಬರಿ ಶಂದರಲ್ಲ ಬರಬ ಎಲ್ಲ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದೊಂದು ಸಭೆಗಳಲ್ಲಿರುವಂಥ ವಿಶ್ವಾಸಿಗಳು, ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಬಂಧು ಬಳಗದವರು, ಹೆಂಡತಿ ಗಂಡ, ಚಿಕ್ಕಪ್ಪ ದೊಡ್ಡಪ್ಪ ಬಂಧುಗಳೆಲ್ಲರೂ ಬರುವಂತೆ ಯೇಸುವಿನ ನಾಮದಲ್ಲಿ ನೀನು ಕೃಪೆ ಮಾಡುತ್ತದೆ. ರೀಮಾ ಲವ ರಿಬೈ ಶಂದರ ರಿಖರ ಬರಬ. ಒಬ್ಬರಾದರೂ ಕೂಡ ನಶಿಸಿ ಹೋಗಬಾರದು, ಒಬ್ಬರಾದರೂ ಕೂಡ ಕೈ ಬಿಡಲ್ಪಡಬಾರದು. ಅದನ್ನು ಅಪೊಸ್ತಲರ 16:31 ಪ್ರಕಾರವಾಗಿ ಮನೆಯವರು, ಕುಟುಂಬದವರು ಎಲ್ಲರೂ ಕರ್ತನಾದ ಯೇಸುವಿನ ನಾಮದಲ್ಲಿ ರಕ್ಷಣೆ ಹೊಂದಲಿ. ಕರ್ತನೇ, ಎಲ್ಲ ಕರ್ತನೇ 233 ದೇಶದ ಮೇಲೆ ಯೇಸುವಿನ ಕೃಪೆ 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 ತುಂಬಿಸಲ್ಪಡಲಿ. ಹಲ್ಲೆಲೂಯಾ. ಸೈತಾನನ ರಾಜ್ಯ ನಾಶವಾಗಲು ಯೇಸುವಿನ ರಕ್ತ ರಿಂಬಾ ಲಖೋ ರಿಮಾಕಲ ದರಿ ಶಂದರಲ
ಯೇಸುವಿನ ರಕ್ತ ಆಕಾಶ ಮಂಡಲದಲ್ಲಿ ಭೂಲೋಕದಲ್ಲಿ ಪಾತಾಳದ ಮೇಲೆ ಯೇಸುವಿನ ರಕ್ತವನ್ನು ಸುರಿಸಿ ಲೂಸಿಫರನ್ನ ಕರ್ತನೆ ಅವನು ಬಿದ್ದಂತ ಅವನ ಸೈನ್ಯವನ್ನ ಕರಮಂದೋಲ ಲೇಹೆಂದರಬ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ದೇವರ ಕಾರ್ಯಗಳ ವಿರುದ್ಧವಾಗಿ ಅಡ್ಡಿ ಮಾಡುವಂತ ಎಲ್ಲ ಕಾರ್ಯಗಳು ಸುಟ್ಟಲ್ಲಿ ನಿರ್ಮೂಲವಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕ್ರಿಯೆಗಳು ನಾಶಿಸಲ್ಪಡಲ್ಲಪ್ಪ. ಎಲ್ಲ ಕುಟುಂಬವಾಗಿ ರಕ್ಷಣೆ ಹೊಂದಿ ದೇವರ ಸಭೆಗೆ ಸೇರಿಸಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸಿದೆ. ಪ್ರತಿ ಸಭೆಗಳನ್ನು ಆಶೀರ್ವಿಸು. ಪ್ರತಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಭೆಗಳು ಉಜ್ಜೀವನಗೊಳ್ಳಲಿ. ಪ್ರತಿಯೊಂದು ವಿಶ್ವಾಸಿಗಳು ತನ್ನ ಕುಟುಂಬ ಸಮೇತವಾಗಿ ಹೋಗಿ ದೇವರನ್ನು ಆರಾಧಿಸುವಂಥ ದೊಡ್ಡ ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು ನಡೆಯಲಿ. ಪ್ರಾರ್ಥನೆ ಕೇಳಾಗಿ ಮಾಡೋದಕ್ಕಾಗಿ ಸ್ತೋತ್ರ. ಘನ ಮಾನ ಮಹಿಮೆ ಎಲ್ಲ ನಿಮಗೆ ಸಲ್ಲಿಸ್ತದೆ. ಯೇಸು ಕ್ರಿಸ್ತನ ಮಧುರವಾದ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಶಲೋಮ್ ಮರನಾಥ. ಪ್ರೀತಿ ದೇವಜನರೇ, ಈ ಸಮಯದಲ್ಲಿ ಕೂಡ ಕೊನೆಯದಾಗಿ ಕರ್ತನಿಗೆ ಸ್ತೋತ್ರ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ಆರೋಗ್ಯಕ್ಕಾಗಿ. ಹಲ್ಲೆಲೂಯಾ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯಾವುದೇ ಕಾಯಿಲೆ ಇರ್ಬೋದು, ನೀವು ವಾಸಿ ಆಗ್ತದೆ. ನಂಬ್ರಿ, ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟಿ ಈಗ ನಿಮ್ಮ ಸ್ವಸ್ಥತೆ ಮಾಡ್ತಾನೆ. ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಯಾರೆಲ್ಲ ವ್ಯಾಧಿಸ್ಥರಿದ್ದಾರೆ, ರೋಗಗಳಲ್ಲಿದ್ದಾರೋ, ಕ್ಯಾನ್ಸರ್ ಕಾಯಿಲೆಗಳು ವಾಸನೆಯಾಗಲಿ ಯೇಸುವಿನ ನಾಮದಲ್ಲಿ. ಹಾರ್ಟ್ ಪ್ರಾಬ್ಲಮ್, BP, ಶುಗರ್, ಥೈರಾಯ್ಡ್, ಹಲ್ಲೆಲೂಯಾ ಸ್ತೋತ್ರ. ಹೌದು ಕರ್ತನೆ, ಎಲ್ಲ ಕಿಡ್ನಿ ಪ್ರಾಬ್ಲಮ್ಗಳು ಯೇಸುವಿನ ನಾಮದಲ್ಲಿ ಸುಖವಾಗಲಿ. ಹಲ್ಲೆಲೂಯಾ. ಎಲ್ಲ ಮಾಟ ಮಂತ್ರ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಎಲ್ಲ ದೆವ್ವಗಳು ಯೇಸುವಿನ ನಾಮದಲ್ಲಿ ಬಿಟ್ಟಾಗಲಿ. ಪ್ರತಿ ಮನೆ ಬೆಳಕಾಗಲಿ. ಪ್ರತಿ ಮನೆಯಲ್ಲಿ ಕರ್ತನೆ ಸಾಲಗಳು ತೀರಲಿ, ರೋಗಗಳು ಹೋಗಲಿ ಯೇಸುವಿನ ನಾಮದಲ್ಲಿ. ಅಪಾಸೋದ್ರ ಕಣ್ಣೀರು ಒರೆಸಲ್ಪಡಲಿ, ದುಃಖಗಳು ಸಂತೋಷವಾಗಲಿ, ಪ್ರತಿಯೊಬ್ಬರು ಆಶೀರ್ವಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಜೀವಳ ತಂದೆ, ಆಮೇನ್. ಪ್ರೇರೆ ದೇವರು ನಿಮ್ಮನ್ನು ಆಶೀರ್ವಿಸಿದ್ದಾರೆ, ಸ್ವಸ್ಥತೆ ಪಡಿಸಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಸಾಕ್ಷಿನ ನಮ್ಮ ಜೊತೆಯಲ್ಲಿ ನೀವು ಹಂಚ್ಕೊಳ್ರಿ. ನಮ್ಮ ಫೋನ್ ನಂಬರ್ ಇದೆ. ಕರ್ತನಿಗೆ ಸ್ತೋತ್ರ. ಈ ಸ್ಕ್ರೀನಲ್ಲಿ ಬರುತ್ತೆ, ಫೋನ್ ನಂಬರು, ಅಡ್ರೆಸ್ ಬರುತ್ತೆ. ನೀವು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಇಡೀ ವಿಶ್ವ ರಕ್ಷಿಸಲ್ಪಡಲಿ. ದೇವರ ನಾಮ ಮಹಿಮೆಯಲ್ಲಿ ದೇವರ ಚಿತ್ತ ನೆರವೇರಲಿ. ಗಾಡ್ ಬ್ಲೆಸ್ ಯು ಆಲ್. ಶಲೋಮ್ ಮರನಾಥ. ಪ್ರೈಸ್ ದಿ ಲಾರ್ಡ್.